ಅಜಿತ್ ಪವಾರ್ ನಿಧನದ ಸುದ್ದಿಯನ್ನ ತಿಳಿದು ಬಾರಾಮತಿ ಆಸ್ಪತ್ರೆಗೆ ಸಾಗರೋಪಾದಿಯಲ್ಲಿ ಅಭಿಮಾನಿಗಳು ಬರ್ತಾ ಇದ್ದಾರೆ. ಅವರ ಆಕ್ರಂದನ ಮುಗಿಲು ಮುಟ್ಟಿದೆ. ದುಃಖಭರಿತರಾಗಿದ್ದಾರೆ. ವಿಷಯವನ್ನ ತಿಳಿದು ಸಾವಿರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಎನ್ಸಿಪಿ ಕಾರ್ಯಕರ್ತರು ಬಾರಾಮತಿ ಆಸ್ಪತ್ರೆ ಮುಂಭಾಗ ಜಮಾವಣೆ ಆಗ್ತಾ ಇದ್ದಾರೆ. ಮೃತದೇಹ ಬರ್ತಾ ಇದ್ದಂತೆ ಆಕ್ರಂದನ ಮುಗಿಲು ಮುಟ್ಟಿದೆ. ಅಪಾರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಆಸ್ಪತ್ರೆಯ ಮುಂದೆ ಜಮಾಯಿಸ್ತಾ ಇದ್ದಾರೆ. ಬಾರಾಮತಿ ಆಸ್ಪತ್ರೆ ಎದುರು ಪರಿಸ್ಥಿತಿ ನಿಯಂತ್ರಿಸೋದೇ ಈಗ ಕಷ್ಟ ಸಾಧ್ಯವಾಗಿದೆ. ಇವತ್ತು ಸಂಜೆಯೇ ಬಹುತೇಕ ಅಂತ್ಯಕ್ರಿಯೆ ನೆರವೇರುತ್ತೆ ಅನ್ನುವಂತಹ ಮಾಹಿತಿಯೂ ಕೂಡ ಇದೆ. ಈ ಹಿನ್ನೆಲೆ ಬಾರಾಮತಿ ಆಸ್ಪತ್ರೆಯ ಮುಂಭಾಗದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರ್ತಾ ಇದ್ದಾರೆ. ನೋಡಿ, ಬಾರಾಮತಿ ಆಸ್ಪತ್ರೆಯ ಮುಂಭಾಗದ ದೃಶ್ಯಗಳಿದೆಲ್ಲ ತಾವು ಗಮನಿಸ್ತಾ ಇರೋದು. ಎನ್ಸಿಪಿ ಕಾರ್ಯಕರ್ತರು, ಅಪಾರ ಪ್ರಮಾಣದ ಬೆಂಬಲಿಗರು ಈಗ ಆಗಮಿಸ್ತಾ ಇರುವಂತದ್ದು ಆಸ್ಪತ್ರೆಯ ಮುಂಭಾಗದಲ್ಲಿ. ಇನ್ನ ಮೃತದೇಹ ಬರ್ತಾ ಇದ್ದಂತೆ ಅಲ್ಲಿನ ಕಾರ್ಯಕರ್ತರು, ಅಭಿಮಾನಿಗಳ ಆಕ್ರಂದನ ಮುಗಿಲು ಮುಟ್ಟಿದೆ. ಕುಟುಂಬಸ್ಥರು ಕೂಡ ಈಗಷ್ಟೇ ಆಗಮಿಸಿದ್ದಾರೆ. ಅಜಿತ್ ಪವಾರ್ ಪತ್ನಿ ಮತ್ತು ಮಕ್ಕಳೆಲ್ಲ ಈಗ ಆಸ್ಪತ್ರೆಗೆ ಬಂದಿದ್ದಾರೆ. ಶರದ್ ಪವಾರ್ ಕೂಡ ಈಗಾಗಲೇ ಬಾರಾಮತಿಗೆ ಆಗಮಿಸಿದ್ದಾರೆ. ದುರ್ಘಟನೆ ನಡೆದ ಸ್ಥಳಕ್ಕೆ ಅವರು ಭೇಟಿಯನ್ನ ನೀಡೋದಕ್ಕೆ ಹೋಗಿರೋದು. ಈ ಕಡೆ ಆಸ್ಪತ್ರೆಯ ಮುಂದೆ ಸೇರಿರುವಂತಹ ಜನರನ್ನ ತಾವು ಗಮನಿಸ್ತಾ ಇದ್ದೀವಿ. ಎಲ್ಲರಲ್ಲೂ ದುಃಖ ಆವರಿಸಿದೆ. ಈ ರೀತಿಯ ಒಂದು ದುರ್ಘಟನೆಯನ್ನ ಅರಗಿಸಿಕೊಳ್ಳೋದಕ್ಕೆ ಅವರಿಗೆ ಆಗ್ತಾ ಇಲ್ಲ. ಮತ್ತೊಂದು ಕಡೆ ಹಲವು ನಾಯಕರು ಕಂಬನಿಯನ್ನ ವ್ಯಕ್ತಪಡಿಸ್ತಾ ಇರೋದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ದೇಶ್ಮುಖ್ ಅವರು, ಅನಿಲ್ ದೇಶ್ಮುಖ್ ಈ ವಿಷಯ ತಿಳಿತಾ ಇದ್ದಂತೆ ಕಣ್ಣೀರು ಹಾಕಿರೋದು. ಮಹಾರಾಷ್ಟ್ರದ ಹಿರಿಯ ನಾಯಕ ದೇಶ್ಮುಖ್ ಅವರು ವಿಷಯ ತಿಳಿದು ದುಃಖಿತರಾಗಿದ್ದಾರೆ. ಇನ್ನು ಮತ್ತೊಂದು ಕಡೆ ಎನ್ಸಿಪಿಯ ಹಲವು ನಾಯಕರು ದುಃಖಿತರಾಗಿದ್ದಾರೆ. ಈ ಸುದ್ದಿಯನ್ನ ಅರಗಿಸಿಕೊಳ್ಳೋದಕ್ಕೆ ಅವರಿಗೆ ಆಗ್ತಾ ಇಲ್ಲ. ಬಾರಾಮತಿ ಆಸ್ಪತ್ರೆಯ ಮುಂಭಾಗದಲ್ಲಿ ಎನ್ಸಿಪಿಯ ಹಲವು ನಾಯಕರು, ಕಾರ್ಯಕರ್ತರು, ಹಲವು ರಾಜಕಾರಣಿಗಳು ಅಜಿತ್ ಪವಾರ್ ನಿಧನದ ಸುದ್ದಿಯನ್ನ ತಿಳಿದು ಬಾರಾಮತಿ ಆಸ್ಪತ್ರೆಗೆ ಸಾಗರೋಪಾದಿಯಲ್ಲಿ ಅಭಿಮಾನಿಗಳು ಬರ್ತಾ ಇದ್ದಾರೆ. ಅವರ ಆಕ್ರಂದನ ಮುಗಿಲು ಮುಟ್ಟಿದೆ. ದುಃಖಭರಿತರಾಗಿದ್ದಾರೆ. ವಿಷಯವನ್ನ ತಿಳಿದು ಸಾವಿರ ಸಂಖ್ಯೆಯಲ್ಲಿ ಅಭಿಮಾನಿಗಳು, ಎನ್ಸಿಪಿ ಕಾರ್ಯಕರ್ತರು ಬಾರಾಮತಿ ಆಸ್ಪತ್ರೆಯ ಮುಂಭಾಗ ಜಮಾವಣೆ ಆಗ್ತಾ ಇದ್ದಾರೆ. ಮೃತದೇಹ ಬರ್ತಾ ಇದ್ದಂತೆ ಆಕ್ರಂದನ ಮುಗಿಲು ಮುಟ್ಟಿದೆ. ಅಪಾರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಆಸ್ಪತ್ರೆಯ ಮುಂದೆ ಜಮಾಯಿಸ್ತಾ ಇದ್ದಾರೆ. ಬಾರಾಮತಿ ಆಸ್ಪತ್ರೆ ಎದುರು ಪರಿಸ್ಥಿತಿ ನಿಯಂತ್ರಿಸೋದೇ ಈಗ ಕಷ್ಟ ಸಾಧ್ಯವಾಗಿದೆ. ಇವತ್ತು ಸಂಜೆಯೇ ಬಹುತೇಕ ಅಂತ್ಯಕ್ರಿಯೆ ನೆರವೇರುತ್ತೆ ಅನ್ನುವಂತಹ ಮಾಹಿತಿಯೂ ಕೂಡ ಇದೆ. ಈ ಹಿನ್ನೆಲೆ ಬಾರಾಮತಿ ಆಸ್ಪತ್ರೆಯ ಮುಂಭಾಗದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರ್ತಾ ಇದ್ದಾರೆ. ನೋಡಿ, ಬಾರಾಮತಿ ಆಸ್ಪತ್ರೆಯ ಮುಂಭಾಗದ ದೃಶ್ಯಗಳಿದೆಲ್ಲ ತಾವು ಗಮನಿಸ್ತಾ ಇರೋದು. ಎನ್ಸಿಪಿ ಕಾರ್ಯಕರ್ತರು, ಅಪಾರ ಪ್ರಮಾಣದ ಬೆಂಬಲಿಗರು ಈಗ ಆಗಮಿಸ್ತಾ ಇರುವಂತದ್ದು ಆಸ್ಪತ್ರೆಯ ಮುಂಭಾಗದಲ್ಲಿ. ಇನ್ನ ಮೃತದೇಹ ಬರ್ತಾ ಇದ್ದಂತೆ ಅಲ್ಲಿನ ಕಾರ್ಯಕರ್ತರು, ಅಭಿಮಾನಿಗಳ ಆಕ್ರಂದನ ಮುಗಿಲು ಮುಟ್ಟಿದೆ. ಕುಟುಂಬಸ್ಥರು ಕೂಡ ಈಗಷ್ಟೇ ಆಗಮಿಸಿದ್ದಾರೆ. ಅಜಿತ್ ಪವಾರ್ ಪತ್ನಿ ಮತ್ತು ಮಕ್ಕಳೆಲ್ಲ ಈಗ ಆಸ್ಪತ್ರೆಗೆ ಬಂದಿದ್ದಾರೆ. ಶರದ್ ಪವಾರ್ ಕೂಡ ಈಗಾಗಲೇ ಬಾರಾಮತಿಗೆ ಆಗಮಿಸಿದ್ದಾರೆ. ದುರ್ಘಟನೆ ನಡೆದ ಸ್ಥಳಕ್ಕೆ ಅವರು ಭೇಟಿಯನ್ನ ನೀಡೋದಕ್ಕೆ ಹೋಗಿರೋದು. ಈ ಕಡೆ ಆಸ್ಪತ್ರೆಯ ಮುಂದೆ ಸೇರಿರುವಂತಹ ಜನರನ್ನ ತಾವು ಗಮನಿಸ್ತಾ ಇದ್ದೀವಿ. ಎಲ್ಲರಲ್ಲೂ ದುಃಖ ಆವರಿಸಿದೆ. ಈ ರೀತಿಯ ಒಂದು ದುರ್ಘಟನೆಯನ್ನ ಅರಗಿಸಿಕೊಳ್ಳೋದಕ್ಕೆ ಅವರಿಗೆ ಆಗ್ತಾ ಇಲ್ಲ. ಮತ್ತೊಂದು ಕಡೆ ಹಲವು ನಾಯಕರು ಕಂಬನಿಯನ್ನ ವ್ಯಕ್ತಪಡಿಸ್ತಾ ಇರೋದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ದೇಶ್ಮುಖ್ ಅವರು, ಅನಿಲ್ ದೇಶ್ಮುಖ್ ಈ ವಿಷಯ ತಿಳಿತಾ ಇದ್ದಂತೆ ಕಣ್ಣೀರು ಹಾಕಿರೋದು. ಮಹಾರಾಷ್ಟ್ರದ ಹಿರಿಯ ನಾಯಕ ದೇಶ್ಮುಖ್ ಅವರು ವಿಷಯ ತಿಳಿದು ದುಃಖಿತರಾಗಿದ್ದಾರೆ. ಇನ್ನು ಮತ್ತೊಂದು ಕಡೆ ಎನ್ಸಿಪಿಯ ಹಲವು ನಾಯಕರು ದುಃಖಿತರಾಗಿದ್ದಾರೆ. ಈ ಸುದ್ದಿಯನ್ನ ಅರಗಿಸಿಕೊಳ್ಳೋದಕ್ಕೆ ಅವರಿಗೆ ಆಗ್ತಾ ಇಲ್ಲ. ಬಾರಾಮತಿ ಆಸ್ಪತ್ರೆಯ ಮುಂಭಾಗದಲ್ಲಿ ಎನ್ಸಿಪಿಯ ಹಲವು ನಾಯಕರು, ಕಾರ್ಯಕರ್ತರು, ಹಲವು ರಾಜಕಾರಣಿಗಳು ಅಜಿತ್ ಪವಾರ್ ನಿಧನದ ಸುದ್ದಿಯನ್ನ ತಿಳಿದು ಬಾರಾಮತಿ ಆಸ್ಪತ್ರೆಗೆ ಸಾಗರೋಪಾದಿಯಲ್ಲಿ ಅಭಿಮಾನಿಗಳು ಬರ್ತಾ ಇದ್ದಾರೆ. ಅವರ ಆಕ್ರಂದನ ಮುಗಿಲು ಮುಟ್ಟಿದೆ. ದುಃಖಭರಿತರಾಗಿದ್ದಾರೆ. ವಿಷಯವನ್ನ ತಿಳಿದು ಸಾವಿರ ಸಂಖ್ಯೆಯಲ್ಲಿ ಅಭಿಮಾನಿಗಳು, ಎನ್ಸಿಪಿ ಕಾರ್ಯಕರ್ತರು ಬಾರಾಮತಿ ಆಸ್ಪತ್ರೆಯ ಮುಂಭಾಗ ಜಮಾವಣೆ ಆಗ್ತಾ ಇದ್ದಾರೆ. ಮೃತದೇಹ ಬರ್ತಾ ಇದ್ದಂತೆ ಆಕ್ರಂದನ ಮುಗಿಲು ಮುಟ್ಟಿದೆ. ಅಪಾರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಆಸ್ಪತ್ರೆಯ ಮುಂದೆ ಜಮಾಯಿಸ್ತಾ ಇದ್ದಾರೆ. ಬಾರಾಮತಿ ಆಸ್ಪತ್ರೆ ಎದುರು ಪರಿಸ್ಥಿತಿ ನಿಯಂತ್ರಿಸೋದೇ ಈಗ ಕಷ್ಟ ಸಾಧ್ಯವಾಗಿದೆ. ಇವತ್ತು ಸಂಜೆಯೇ ಬಹುತೇಕ ಅಂತ್ಯಕ್ರಿಯೆ ನೆರವೇರುತ್ತೆ ಅನ್ನುವಂತಹ ಮಾಹಿತಿಯೂ ಕೂಡ ಇದೆ. ಈ ಹಿನ್ನೆಲೆ ಬಾರಾಮತಿ ಆಸ್ಪತ್ರೆಯ ಮುಂಭಾಗದಲ್ಲಿ
ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರ್ತಾ ಇದ್ದಾರೆ. ನೋಡಿ, ಬಾರಾಮತಿ ಆಸ್ಪತ್ರೆಯ ಮುಂಭಾಗದ ದೃಶ್ಯಗಳಿದೆಲ್ಲ ತಾವು ಗಮನಿಸ್ತಾ ಇರೋದು. ಎನ್ಸಿಪಿ ಕಾರ್ಯಕರ್ತರು, ಅಪಾರ ಪ್ರಮಾಣದ ಬೆಂಬಲಿಗರು ಈಗ ಆಗಮಿಸ್ತಾ ಇರುವಂತದ್ದು ಆಸ್ಪತ್ರೆಯ ಮುಂಭಾಗದಲ್ಲಿ. ಇನ್ನ ಮೃತದೇಹ ಬರ್ತಾ ಇದ್ದಂತೆ ಅಲ್ಲಿನ ಕಾರ್ಯಕರ್ತರು, ಅಭಿಮಾನಿಗಳ ಆಕ್ರಂದನ ಮುಗಿಲು ಮುಟ್ಟಿದೆ. ಕುಟುಂಬಸ್ಥರು ಕೂಡ ಈಗಷ್ಟೇ ಆಗಮಿಸಿದ್ದಾರೆ. ಅಜಿತ್ ಪವಾರ್ ಪತ್ನಿ ಮತ್ತು ಮಕ್ಕಳೆಲ್ಲ ಈಗ ಆಸ್ಪತ್ರೆಗೆ ಬಂದಿದ್ದಾರೆ. ಶರದ್ ಪವಾರ್ ಕೂಡ ಈಗಾಗಲೇ ಬಾರಾಮತಿಗೆ ಆಗಮಿಸಿದ್ದಾರೆ. ದುರ್ಘಟನೆ ನಡೆದ ಸ್ಥಳಕ್ಕೆ ಅವರು ಭೇಟಿಯನ್ನ ನೀಡೋದಕ್ಕೆ ಹೋಗಿರೋದು. ಈ ಕಡೆ ಆಸ್ಪತ್ರೆಯ ಮುಂದೆ ಸೇರಿರುವಂತಹ ಜನರನ್ನ ತಾವು ಗಮನಿಸ್ತಾ ಇದ್ದೀವಿ. ಎಲ್ಲರಲ್ಲೂ ದುಃಖ ಆವರಿಸಿದೆ. ಈ ರೀತಿಯ ಒಂದು ದುರ್ಘಟನೆಯನ್ನ ಅರಗಿಸಿಕೊಳ್ಳೋದಕ್ಕೆ ಅವರಿಗೆ ಆಗ್ತಾ ಇಲ್ಲ. ಮತ್ತೊಂದು ಕಡೆ ಹಲವು ನಾಯಕರು ಕಂಬನಿಯನ್ನ ವ್ಯಕ್ತಪಡಿಸ್ತಾ ಇರೋದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ದೇಶ್ಮುಖ್ ಅವರು, ಅನಿಲ್ ದೇಶ್ಮುಖ್ ಈ ವಿಷಯ ತಿಳಿತಾ ಇದ್ದಂತೆ ಕಣ್ಣೀರು ಹಾಕಿರೋದು. ಮಹಾರಾಷ್ಟ್ರದ ಹಿರಿಯ ನಾಯಕ ದೇಶ್ಮುಖ್ ಅವರು ವಿಷಯ ತಿಳಿದು ದುಃಖಿತರಾಗಿದ್ದಾರೆ. ಇನ್ನು ಮತ್ತೊಂದು ಕಡೆ ಎನ್ಸಿಪಿಯ ಹಲವು ನಾಯಕರು ದುಃಖಿತರಾಗಿದ್ದಾರೆ. ಈ ಸುದ್ದಿಯನ್ನ ಅರಗಿಸಿಕೊಳ್ಳೋದಕ್ಕೆ ಅವರಿಗೆ ಆಗ್ತಾ ಇಲ್ಲ. ಬಾರಾಮತಿ ಆಸ್ಪತ್ರೆಯ ಮುಂಭಾಗದಲ್ಲಿ ಎನ್ಸಿಪಿಯ ಹಲವು ನಾಯಕರು, ಕಾರ್ಯಕರ್ತರು, ಹಲವು ರಾಜಕಾರಣಿಗಳು ಅಜಿತ್ ಪವಾರ್ ನಿಧನದ ಸುದ್ದಿಯನ್ನ ತಿಳಿದು ಬಾರಾಮತಿ ಆಸ್ಪತ್ರೆಗೆ ಸಾಗರೋಪಾದಿಯಲ್ಲಿ ಅಭಿಮಾನಿಗಳು ಬರ್ತಾ ಇದ್ದಾರೆ. ಅವರ ಆಕ್ರಂದನ ಮುಗಿಲು ಮುಟ್ಟಿದೆ. ದುಃಖಭರಿತರಾಗಿದ್ದಾರೆ. ವಿಷಯವನ್ನ ತಿಳಿದು ಸಾವಿರ ಸಂಖ್ಯೆಯಲ್ಲಿ ಅಭಿಮಾನಿಗಳು, ಎನ್ಸಿಪಿ ಕಾರ್ಯಕರ್ತರು ಬಾರಾಮತಿ ಆಸ್ಪತ್ರೆಯ ಮುಂಭಾಗ ಜಮಾವಣೆ ಆಗ್ತಾ ಇದ್ದಾರೆ. ಮೃತದೇಹ ಬರ್ತಾ ಇದ್ದಂತೆ ಆಕ್ರಂದನ ಮುಗಿಲು ಮುಟ್ಟಿದೆ. ಅಪಾರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಆಸ್ಪತ್ರೆಯ ಮುಂದೆ ಜಮಾಯಿಸ್ತಾ ಇದ್ದಾರೆ. ಬಾರಾಮತಿ ಆಸ್ಪತ್ರೆ ಎದುರು ಪರಿಸ್ಥಿತಿ ನಿಯಂತ್ರಿಸೋದೇ ಈಗ ಕಷ್ಟ ಸಾಧ್ಯವಾಗಿದೆ. ಇವತ್ತು ಸಂಜೆಯೇ ಬಹುತೇಕ ಅಂತ್ಯಕ್ರಿಯೆ ನೆರವೇರುತ್ತೆ ಅನ್ನುವಂತಹ ಮಾಹಿತಿಯೂ ಕೂಡ ಇದೆ. ಈ ಹಿನ್ನೆಲೆ ಬಾರಾಮತಿ ಆಸ್ಪತ್ರೆಯ ಮುಂಭಾಗದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರ್ತಾ ಇದ್ದಾರೆ. ನೋಡಿ, ಬಾರಾಮತಿ ಆಸ್ಪತ್ರೆಯ ಮುಂಭಾಗದ ದೃಶ್ಯಗಳಿದೆಲ್ಲ ತಾವು ಗಮನಿಸ್ತಾ ಇರೋದು. ಎನ್ಸಿಪಿ ಕಾರ್ಯಕರ್ತರು, ಅಪಾರ ಪ್ರಮಾಣದ ಬೆಂಬಲಿಗರು ಈಗ ಆಗಮಿಸ್ತಾ ಇರುವಂತದ್ದು ಆಸ್ಪತ್ರೆಯ ಮುಂಭಾಗದಲ್ಲಿ. ಇನ್ನ ಮೃತದೇಹ ಬರ್ತಾ ಇದ್ದಂತೆ ಅಲ್ಲಿನ ಕಾರ್ಯಕರ್ತರು, ಅಭಿಮಾನಿಗಳ ಆಕ್ರಂದನ ಮುಗಿಲು ಮುಟ್ಟಿದೆ. ಕುಟುಂಬಸ್ಥರು ಕೂಡ ಈಗಷ್ಟೇ ಆಗಮಿಸಿದ್ದಾರೆ. ಅಜಿತ್ ಪವಾರ್ ಪತ್ನಿ ಮತ್ತು ಮಕ್ಕಳೆಲ್ಲ ಈಗ ಆಸ್ಪತ್ರೆಗೆ ಬಂದಿದ್ದಾರೆ. ಶರದ್ ಪವಾರ್ ಕೂಡ ಈಗಾಗಲೇ ಬಾರಾಮತಿಗೆ ಆಗಮಿಸಿದ್ದಾರೆ. ದುರ್ಘಟನೆ ನಡೆದ ಸ್ಥಳಕ್ಕೆ ಅವರು ಭೇಟಿಯನ್ನ ನೀಡೋದಕ್ಕೆ ಹೋಗಿರೋದು. ಈ ಕಡೆ ಆಸ್ಪತ್ರೆಯ ಮುಂದೆ ಸೇರಿರುವಂತಹ ಜನರನ್ನ ತಾವು ಗಮನಿಸ್ತಾ ಇದ್ದೀವಿ. ಎಲ್ಲರಲ್ಲೂ ದುಃಖ ಆವರಿಸಿದೆ. ಈ ರೀತಿಯ ಒಂದು ದುರ್ಘಟನೆಯನ್ನ ಅರಗಿಸಿಕೊಳ್ಳೋದಕ್ಕೆ ಅವರಿಗೆ ಆಗ್ತಾ ಇಲ್ಲ. ಮತ್ತೊಂದು ಕಡೆ ಹಲವು ನಾಯಕರು ಕಂಬನಿಯನ್ನ ವ್ಯಕ್ತಪಡಿಸ್ತಾ ಇರೋದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ದೇಶ್ಮುಖ್ ಅವರು, ಅನಿಲ್ ದೇಶ್ಮುಖ್ ಈ ವಿಷಯ ತಿಳಿತಾ ಇದ್ದಂತೆ ಕಣ್ಣೀರು ಹಾಕಿರೋದು. ಮಹಾರಾಷ್ಟ್ರದ ಹಿರಿಯ ನಾಯಕ ದೇಶ್ಮುಖ್ ಅವರು ವಿಷಯ ತಿಳಿದು ದುಃಖಿತರಾಗಿದ್ದಾರೆ. ಇನ್ನು ಮತ್ತೊಂದು ಕಡೆ ಎನ್ಸಿಪಿಯ ಹಲವು ನಾಯಕರು ದುಃಖಿತರಾಗಿದ್ದಾರೆ. ಈ ಸುದ್ದಿಯನ್ನ ಅರಗಿಸಿಕೊಳ್ಳೋದಕ್ಕೆ ಅವರಿಗೆ ಆಗ್ತಾ ಇಲ್ಲ. ಬಾರಾಮತಿ ಆಸ್ಪತ್ರೆಯ ಮುಂಭಾಗದಲ್ಲಿ ಎನ್ಸಿಪಿಯ ಹಲವು ನಾಯಕರು, ಕಾರ್ಯಕರ್ತರು, ಹಲವು ರಾಜಕಾರಣಿಗಳು